ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಅಧಿಕ ರಕ್ತದೊತ್ತಡ ನಿಯಂತ್ರಣಕ್ಕೆ ಈ ಸರಳ ಅಭ್ಯಾಸಗಳನ್ನು ರೂಢಿಸಿಕೊಳ್ಳಿ ಸಾಕು, ಬಿಪಿ ಕಂಟ್ರೋಲ್ನಲ್ಲಿರುತ್ತೆ. ಇತ್ತೀಚಿನ ದಿನಗಳಲ್ಲಿ ವಯಸ್ಸಾದವರು ಮಾತ್ರವಲ್ಲ, ಚಿಕ್ಕ ವಯಸ್ಸಿನವರು ಸಹ ಅನೇಕ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ವಿಶೇಷವಾಗಿ ಆಹಾರ, ನಿದ್ರೆಯ ಅಭ್ಯಾಸ, ಒತ್ತಡ ಮತ್ತು ಇತರ ಕಾರಣಗಳಿಂದಾಗಿ ಚಿಕ್ಕ ವಯಸ್ಸಿನಲ್ಲಿಯೇ ಅನೇಕ ಮಂದಿ ಅಧಿಕ ರಕ್ತದೊತ್ತಡ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ. ಈಗಂತೂ ಬಿಪಿ ಬಹಳ ಗಂಭೀರ ಸಮಸ್ಯೆಯಾಗಿ ಪರಿಣಮಿಸ್ತಾ ಇದೆ. ಇದನ್ನು ನಿಯಂತ್ರಿಸಲು ಅನೇಕ ಮಂದಿ ಔಷಧಿಯನ್ನ ತೆಗೆದುಕೊಳ್ತಾರೆ. ಆದರೆ ವೈದ್ಯರ ಅಥವಾ ಔಷಧಿಗಳ ಸಹಾಯವಿಲ್ಲದೆ ನೀವು ಬಿಪಿಯನ್ನ ನಿಯಂತ್ರಿಸಬಹುದಾಗಿದೆ. ಅದು ಹೇಗೆ ಅಂತೀರಾ? ಈ ಸ್ಟೋರಿ ನೋಡಿ. ಅಧಿಕ ರಕ್ತದೊತ್ತಡ ನಿಯಂತ್ರಿಸಲು ಉಪ್ಪಿನ ಸೇವನೆಯನ್ನ ಕಡಿಮೆ ಮಾಡೋದು ಮುಖ್ಯ. ಇದಕ್ಕಾಗಿ ಅಡುಗೆಗೆ ಉಪ್ಪನ್ನ ಬಳಸೋದನ್ನ ಸಾಧ್ಯವಾದಷ್ಟು ಕಡಿಮೆ ಮಾಡಿ. ಅಲ್ಲದೆ ಪ್ಯಾಕ್ ಮಾಡಿದ ಮತ್ತು ಸಂಸ್ಕರಿಸಿದ ಆಹಾರಗಳಲ್ಲಿ ಸೋಡಿಯಂ ಅಂದ್ರೆ ಉಪ್ಪು ತುಂಬಾ ಹೆಚ್ಚಾಗಿರುತ್ತೆ. ಆದ್ದರಿಂದ ಉಪ್ಪಿನಿಂದ ಸಾಧ್ಯವಾದಷ್ಟು ದೂರವಿರಿ. ತೂಕ ಇಳಿಕೆ. ತೂಕ ಹೆಚ್ಚಾದಂತೆ ರಕ್ತದೊತ್ತಡದ ಅಪಾಯವೂ ಹೆಚ್ಚಾಗುತ್ತೆ. ಅಧಿಕ ತೂಕವಿರೋದು ಸ್ಲೀಪ್ ಅಪ್ನಿಯಾದಂತಹ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಅಂದ್ರೆ ನಿದ್ರೆಯ ಸಮಯದಲ್ಲಿ ಉಸಿರಾಟದ ಸಮಸ್ಯೆಗಳು. ಇವು ರಕ್ತದೊತ್ತಡವನ್ನ ಮತ್ತಷ್ಟು ಹೆಚ್ಚಿಸಬಹುದು. ನಿಮ್ಮ ಆರೋಗ್ಯ ಸ್ಥಿತಿಯು ಹೀಗೆ ಇದ್ರೆ ಸ್ವಲ್ಪ ತೂಕ ಇಳಿಸಿಕೊಂಡ್ರೂ ಸಹ ನಿಮ್ಮ ರಕ್ತದೊತ್ತಡವನ್ನ ನಿಯಂತ್ರಿಸಬಹುದು. ಹೊಟ್ಟೆಯ ಸುತ್ತ ಕೊಬ್ಬು ಸಂಗ್ರಹವಾಗೋದ್ರಿಂದ ಅಪಾಯ ಹೆಚ್ಚಾಗುತ್ತೆ. ಆದ್ದರಿಂದ ಹೊಟ್ಟೆಯಲ್ಲಿ ಬೊಜ್ಜು ಹೆಚ್ಚಾಗದಂತೆ ಎಚ್ಚರಿಕೆ ವಹಿಸೋದು ಮುಖ್ಯ. ಆರೋಗ್ಯಕರ ಆಹಾರಗಳು. ಹೊರಗಿನ ಆಹಾರದಲ್ಲಿ ಉಪ್ಪು ಮತ್ತು ಸೋಡಿಯಂ ಅಂಶ ಹೆಚ್ಚಾಗಿರುತ್ತೆ. ಜಂಕ್ ಫುಡ್, ಬೇಕರಿ ಆಹಾರಗಳು ಮತ್ತು ಚಿಪ್ಸ್ನಂತಹ ತಿಂಡಿಗಳನ್ನ ನಿಯಮಿತವಾಗಿ ಸೇವಿಸೋದ್ರಿಂದ ಅಧಿಕ ರಕ್ತದೊತ್ತಡ ಉಂಟಾಗುತ್ತೆ. ಹಾಗಾಗಿ ನೀವು ಇಂತಹ ಆಹಾರಗಳಿಂದ ದೂರವಿದ್ದಷ್ಟು ಒಳ್ಳೆಯದು. ಇವುಗಳ ಬದಲಿಗೆ ಧಾನ್ಯಗಳಿಂದ ತಯಾರಿಸಿದ ತಿಂಡಿಗಳನ್ನ ಸೇವಿಸಿ. ತಾಜಾ ಹಣ್ಣುಗಳು, ತರಕಾರಿಗಳು ಮತ್ತು ಕಡಿಮೆ ಕ್ಯಾಲೋರಿ ಇರುವ ಡೈರಿ ಉತ್ಪನ್ನಗಳನ್ನ ಸೇವಿಸಿ. ಇವು ನೈಸರ್ಗಿಕವಾಗಿ ನಿಮ್ಮ ರಕ್ತದೊತ್ತಡವನ್ನ ನಿಯಂತ್ರಿಸುತ್ತವೆ. ಒತ್ತಡ ಮತ್ತು ನಿದ್ರೆಯ ಕೊರತೆ ಕೂಡ ಅಧಿಕ ರಕ್ತದೊತ್ತಡಕ್ಕೆ ಕಾರಣಗಳಾಗಿವೆ. ದಿನಕ್ಕೆ 7 ರಿಂದ 8 ಗಂಟೆಗಳ ಕಾಲ ನಿದ್ರೆ ಮಾಡಿ. ಒತ್ತಡವನ್ನ ಕಡಿಮೆ ಮಾಡಿಕೊಳ್ಳಲು ಯೋಗ, ಧ್ಯಾನ ಅಥವಾ ಉಸಿರಾಟದ ವ್ಯಾಯಾಮಗಳನ್ನ ಮಾಡಿ. ಪೊಟ್ಯಾಷಿಯಂ, ಮೆಗ್ನೀಷಿಯಂ ಆಹಾರಗಳು. ಪೊಟ್ಯಾಷಿಯಂ ರಕ್ತದೊತ್ತಡವನ್ನು ನಿಯಂತ್ರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಇದು ನಮ್ಮ ದೇಹದಲ್ಲಿ ಸೋಡಿಯಂನ ಪರಿಣಾಮವನ್ನ ಕಡಿಮೆ ಮಾಡುತ್ತೆ. ರಕ್ತನಾಳಗಳ ಗೋಡೆಗಳ ಮೇಲಿನ ಒತ್ತಡವನ್ನ ಕಡಿಮೆ ಮಾಡುತ್ತೆ. ಬಾಳೆಹಣ್ಣುಗಳು, ಟೊಮ್ಯಾಟೊಗಳು, ಸಿಹಿಗೆಣಸು ಮತ್ತು ಅವಕ್ಯಾಡೋಗಳು ಪೊಟ್ಯಾಷಿಯಂನಲ್ಲಿ ಸಮೃದ್ಧವಾಗಿವೆ. ಅಲ್ಲದೆ ಮೆಗ್ನೀಷಿಯಂನಲ್ಲಿ ಸಮೃದ್ಧವಾಗಿರುವ ಬಾದಾಮಿ, ಕುಂಬಳಕಾಯಿ ಬೀಜಗಳು ಮತ್ತು ಡಾರ್ಕ್ ಚಾಕ್ಲೇಟ್ ಅನ್ನ ಮಿತವಾಗಿ ಸೇವಿಸಬೇಕು. ಮೆಗ್ನೀಷಿಯಂ ರಕ್ತನಾಳಗಳನ್ನ ಸಡಿಲಗೊಳಿಸುತ್ತೆ ಮತ್ತು ರಕ್ತ ಪರಿಚಲನೆಯನ್ನ ಸುಗಮಗೊಳಿಸುತ್ತೆ. ಇದರಿಂದಾಗಿ ಬಿಪಿ ಹೆಚ್ಚಳವನ್ನ ತಡೆಯುತ್ತೆ. ಮದ್ಯಪಾನ ಮತ್ತು ಧೂಮಪಾನ ನಿಲ್ಲಿಸುವುದು.
ಅತಿಯಾದ ಮದ್ಯಪಾನವು ರಕ್ತದೊತ್ತಡವನ್ನ ಹೆಚ್ಚಿಸುತ್ತೆ, ಅಲ್ಲದೆ ಧೂಮಪಾನವು ತಕ್ಷಣವೇ ರಕ್ತದೊತ್ತಡವನ್ನ ಹೆಚ್ಚಿಸುತ್ತೆ. ಈ ಎರಡು ಅಭ್ಯಾಸಗಳು ಹಲವು ರೀತಿಯ ಕಾಯಿಲೆಗಳಿಗೆ ಮೂಲ ಕಾರಣ. ಹೀಗಾಗಿ ಮದ್ಯಪಾನ, ಧೂಮಪಾನವನ್ನ ನಿಲ್ಲಿಸೋದು ಒಳ್ಳೆಯದು. ಹೈ ಬಿಪಿ ಇರೋರು ಕೆಫೀನ್ ಹೊಂದಿರುವ ಚಹಾ ಮತ್ತು ಕಾಫಿಯ ಬದಲಿಗೆ ಗ್ರೀನ್ ಟೀ ಕುಡಿಯಬೇಕು. ವ್ಯಾಯಾಮ. ದೈಹಿಕ ಚಟುವಟಿಕೆ ಸರಿಯಾಗಿದ್ರೆ ರಕ್ತದೊತ್ತಡ ನಿಯಂತ್ರಣದಲ್ಲಿರುತ್ತೆ. ಪ್ರತಿದಿನ ಕನಿಷ್ಠ 30 ನಿಮಿಷಗಳ ವಾಕಿಂಗ್ ಅಥವಾ ಸೈಕ್ಲಿಂಗ್, ಸ್ವಿಮ್ಮಿಂಗ್ ಮತ್ತು ಡಾನ್ಸ್ ನಂತಹ ವ್ಯಾಯಾಮಗಳನ್ನು ಮಾಡೋದು ಒಳ್ಳೆಯದು. ಇದು ಬಿಪಿಯನ್ನ ನಿಯಂತ್ರಣದಲ್ಲಿಡುತ್ತೆ. ದೈಹಿಕ ಚಟುವಟಿಕೆಯು ರಕ್ತದೊತ್ತಡವನ್ನ ಕಡಿಮೆ ಮಾಡೋದಲ್ಲದೆ ಇದು ಮತ್ತೆ ಏರಿಕೆ ಆಗೋದನ್ನ ತಡೆಯುತ್ತೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.